ಯು ಸೆಡ್ ಯು ಆರ್ ಎಕ್ಸ್ಪೀರಿಯನ್ಸಿಂಗ್ ಲೈಫ್, ಯಾಕೆ ಆ ವರ್ಡನ್ನು ಯೂಸ್ ಮಾಡಿದ್ರಿ? ಹೇಳ್ತಾರಲ್ಲ, ನೀವು ಸಾಯೋಕ್ಕೂ ಮುಂಚೆ ನಿಮ್ಮ ಕಣ್ಮುಂದೆ ನಿಮ್ಮ ಎಂಟೈರ್ ಪಿಕ್ಚರ್ ಬರುತ್ತಂತೆ, ಅಂದರೆ ನಿಮ್ಮ ಲೈಫ್ದು ಒಂದು ಎಂಟೈರ್ ಜರ್ನಿ ಬರುತ್ತಂತೆ ನಿಮ್ಮ ಕಣ್ಮುಂದೆ. ಆ ಥರ ಆದಾಗ ಒಂದ್ಸಲಿ ಆ ಜರ್ನಿ ಬಂತು ಅಂದರೆ ಕಣ್ಮುಂದೆ, ಐ ವಾಂಟ್ ಹ್ಯಾವ್ ಅ ಸ್ಮೈಲ್ ಆನ್ ಮೈ ಫೇಸ್ ಆ್ಯಂಡ್ ಗೋ. ವಾಟ್ ಫೇಸ್ ಆಫ್ ನಿಮ್ಮ ಲೈಫ್ ವಾಸ್? ಏನಪ್ಪ ಇದು, ಏನಾಗ್ತಾಯಿದೆ, ಯಾವ ಕಡೆ ಹೋಗ್ಬೇಕು, ಏನು? ನಮ್ಮ ತಂದೆ ಅವಾಗಿಂದ ನೆಪೋಟಿಸಮ್ ಅಗೇನ್ಸ್ಟ್ ಆಗಿದ್ರು. ಅಂದರೆ ನನ್ನ ಮಗನಿಗೆ ಏನಕ್ಕೆ ಕೊಡಬೇಕು ಆ ಥರ, ಅವ್ನಿಗೆ ಬೇಕಾದ್ರೆ ಅವ್ನು ಅರ್ನ್ ಮಾಡ್ತಾನೆ ಅಥವಾ ಅವ್ನಿಗೆ ಸಿಗತ್ತೆ ಅನ್ನೋದೊಂದು ಯಾವತ್ತೂ ತಲ್ಲಿತ್ತು. ಇಂಡಸ್ಟ್ರಿನಲ್ಲಿ ಇದೆಯಾ ಲೈಕ್ ಇದು ಫುಲ್ ಸಿಂಗಲ್ ಸ್ಕ್ರೀನ್ ಹಿಟ್ ಸಿನಿಮಾ, ಇದು OTT ಸಿನಿಮಾ? ನಮ್ಮ ಇಂಡಸ್ಟ್ರಿಲಿ ಅದೊಂದು ಪ್ರಾಬ್ಲಮ್ ಇದೆ. ಏನು ಅಂತ ಹೇಳಿದ್ರೆ, ಯಾರು ಮಾಡ್ತೀನಿ ಮಾಡಲ್ಲ ಅಂತ ಡಿಫೈನ್ಡಾಗಿ ಹೇಳಲ್ಲ. ಅಡ್ಗೋಡೆ ಮೇಲೆ ದೀಪ. ವಾಟ್ ಹ್ಯಾಪನ್ಸ್ ಆಫ್ಟರ್ ಅ ಸಕ್ಸಸ್ಫುಲ್ ಮೂವಿ? ಬಟ್ ಸುಮಾರು ಸಿನಿಮಾಗಳು ಇವ್ನು ನನಗೆ ಗೊತ್ತಿದ್ದಾನೆ, ಇವ್ನು ಮಾಡ್ಬೇಕಂತ ಅನ್ಕೋಣ, ಅವ್ನಿಗೆ ನಾನು ಕೊಡ್ತೀನಿ ಅನ್ನೋ ಒಂದು ರಿಲೇಷನ್ಶಿಪ್ ಮೇಲೆ ಸಿನಿಮಾಗಳಾಗಿದೆ ತುಂಬ. ಸ್ಕ್ರಿಪ್ಟ್ ಓದಿ ಸಿನಿಮಾಗಳಾಗಿರೋದು ಎಷ್ಟು ಅಂತ ಕೇಳ್ತೀನಿ. ನೋ ಮ್ಯಾನ್ ಇಸ್ ಅ ಫೇಲ್ಯೂರ್ ಹೂ ಹ್ಯಾಸ್ ಫ್ರೆಂಡ್ಸ್ ಅಂತ ನಾನು ಯಾವಾಗಲೂ ನನ್ನ ಫ್ರೆಂಡ್ಸ್ಗೂ ಹೇಳ್ತಾ ಇರ್ತೀನಿ, ಐ ಥಿಂಕ್ ಹಿ ಲಿವ್ ದ ಬೆಸ್ಟ್ ಪಾರ್ಟ್ ಆಫ್ ಹಿಸ್ ಲೈಫ್ ಆ್ಯಂಡ್ ಹಿ ಇಸ್ ಗಾನ್. ಹೌದಾ? ಎಸ್. ಫುಲ್ ವಿಡಿಯೋನ ನೋಡಿ ಆನ್ ರ್ಯಾಪಿಡ್ ರಾಶ್ಮೀಸ್ ಯೂಟ್ಯೂಬ್ ಚಾನಲ್.